ಸ್ಮಿತಾ, ಇವತ್ತು ರಸ್ತೆ ಕಾಮಗಾರಿ ವೀಕ್ಷಣೆಗೆ DCM DKಶಿ ಅವರು ತುಂಬ ಉತ್ಸಾಹದಲ್ಲಿ ಬಂದಿದ್ದರು. ಭಾನುವಾರದ ರಜೆಯನ್ನು ಕೂಡ ಲೆಕ್ಕಿಸದೆ ತಮ್ಮ ಅಧಿಕಾರಿಗಳ ತಂಡದೊಂದಿಗೆ ಸರಿಯಾಗಿ 12 ಗಂಟೆಯಿಂದ ಸಿಟಿ ರೌಂಡ್ಸನ್ನು ಕೈಗೊಂಡ್ರು. ರಾಜಾಜಿನಗರದಿಂದ ಆರಂಭವಾಗಿ ಇದೀಗ ಬ್ಯಾಟರಾಯನಪುರದ ತನಕ ಅವರ ಒಂದು ಸಿಟಿ ರೌಂಡ್ಸ್ ಮುಂದುವರೆದಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಅವರು ನಮಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಟನಲ್ ರಸ್ತೆ ಬಗ್ಗೆ ಕೇಂದ್ರ ಸಚಿವರು ಯಾಕೆ ಕಮೆಂಟ್ ಮಾಡಬೇಕು, ಅವರ ಕೆಲಸ ಏನಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅದರ ಬಗ್ಗೆ ನೋಡಿಕೊಂಡ್ರೆ ಸಾಕು. ಮಹಾರಾಷ್ಟ್ರದಲ್ಲಿ ಹಾಗಿದ್ರೆ ಟ್ರಾಫಿಕ್ ಜಾಮಿಗೆ ಸಮಸ್ಯೆ ಟನಲ್ ರಸ್ತೆ ಪರಿಹಾರ ಅಲ್ಲ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಾ ಇದೆ, ಕರ್ನಾಟಕದ್ದು ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡಬೇಕು ಅನ್ನೋ ಒಂದು ನೇರವಾದಂತಹ ಕೌಂಟರನ್ನು ಕೊಟ್ಟರು. ಜೊತೆಗೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದ್ರೆ ಎಲ್ಲೆಲ್ಲಿ DCM ರೌಂಡ್ಸನ್ನು ಮಾಡಿದ್ರು ಅಲ್ಲೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಬರುವಂತಹ ಸಂದರ್ಭದಲ್ಲಿ ಜಮಾವಣೆಗೊಂಡು ಅವರ ಸ್ವಾಗತದ ರೀತಿಯಲ್ಲಿ ಮುಂದಿನ ಮುಖ್ಯಮಂತ್ರಿ DKಶಿ ಅವರಿಗೆ ಸ್ವಾಗತ ಅನ್ನೋ ರೀತಿಯಲ್ಲಿ ಜೈಕಾರವನ್ನು ಕೂಡ ಕೂಗ್ತಾ ಇದ್ರು. ಅಂದರೆ ಮುಂದಿನ ಮುಖ್ಯಮಂತ್ರಿ ಇವರೇ ಆಗ್ತಾರೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕಡೆ ಅಂದರೆ ರಾಜಾಜಿನಗರ ಇರ್ಬೋದು, ಪೀಣ್ಯ ಇರ್ಬೋದು, ಹಾಗೆ ನೆಟ್ಕಲಪ್ಪ ಸರ್ಕಾರ ಇರ್ಬೋದು, ಬ್ಯಾಟರಾಯನಪುರ ಇರ್ಬೋದು, ಇದು ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಒಂದು ಜೈಕಾರ ಕೇಳಿಬಂತು. ಮುಂದಿನ ಮುಖ್ಯಮಂತ್ರಿ ಅವರು DKಶಿ ಅವರು ಆಗಿರ್ತಾರೆ ಅನ್ನೋ ಒಂದು ಜೈಕಾರ ಕೂಡ ಕೇಳಿ ಬಂತು. ಸೊ ಈಗಲೂ ಕೂಡ ಅವರು ತಮ್ಮ ಸಿಟಿ ರೌಂಡ್ಸನ್ನ ಮುಂದುವರೆಸಿದ್ದಾರೆ. ಟನಲ್ ಕಾಮಗಾರಿ ಬಗ್ಗೆ ತುಂಬಾ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ನಾನು ಈ ಕಾಮಗಾರಿಯನ್ನು ಮಾಡಿಯೇ ತೀರ್ತೀನಿ ಅಂತ ಕಳೆದ 1 ವರ್ಷದಿಂದನೂ ಕೂಡ ಇದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡಿದ್ದಾರೆ. ಕಳೆದ 6-7 ತಿಂಗಳ ಹಿಂದಷ್ಟೇ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇದೇ ವಿಚಾರವಾಗಿ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಒಂದು ಸಭೆಯನ್ನು ನಡೆಸೋ ಮೂಲಕ ಎಲ್ಲ ಇಂಡಸ್ಟ್ರಿಗಳಿಗೆ ಹಾಗೆ ಬೆಂಗಳೂರು ಬಗ್ಗೆ ಆಸಕ್ತಿ ಇರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಆಹ್ವಾನವನ್ನು ಕೊಟ್ಟು ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡ್ಬೋದು ಅಂತಲೂ ಕೂಡ ಚರ್ಚೆಯನ್ನು ಮಾಡಿದರು. ಅವತ್ತು ಫಸ್ಟ್ ಟೈಮ್ ಅವರು ಈ ಟನಲ್ ಕಾಮಗಾರಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅವತ್ತಿಂದನೂ ಕೂಡ ಅವರು ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು, ಸಾಕಷ್ಟು ಪೇಪರ್ ವರ್ಕ್ಗಳನ್ನು ತೋರಿಸ್ಕೊಂಡು ಬರ್ತಾನೆ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಸ್ಮಿತಾ, ಇವತ್ತು ರಸ್ತೆ ಕಾಮಗಾರಿ ವೀಕ್ಷಣೆಗೆ DCM DKಶಿ ಅವರು ತುಂಬ ಉತ್ಸಾಹದಲ್ಲಿ ಬಂದಿದ್ದರು. ಭಾನುವಾರದ ರಜೆಯನ್ನು ಕೂಡ ಲೆಕ್ಕಿಸದೆ ತಮ್ಮ ಅಧಿಕಾರಿಗಳ ತಂಡದೊಂದಿಗೆ ಸರಿಯಾಗಿ 12 ಗಂಟೆಯಿಂದ ಸಿಟಿ ರೌಂಡ್ಸನ್ನು ಕೈಗೊಂಡ್ರು. ರಾಜಾಜಿನಗರದಿಂದ ಆರಂಭವಾಗಿ ಇದೀಗ ಬ್ಯಾಟರಾಯನಪುರದ ತನಕ ಅವರ ಒಂದು ಸಿಟಿ ರೌಂಡ್ಸ್ ಮುಂದುವರೆದಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಅವರು ನಮಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಟನಲ್ ರಸ್ತೆ ಬಗ್ಗೆ ಕೇಂದ್ರ ಸಚಿವರು ಯಾಕೆ ಕಮೆಂಟ್ ಮಾಡಬೇಕು, ಅವರ ಕೆಲಸ ಏನಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅದರ ಬಗ್ಗೆ ನೋಡಿಕೊಂಡ್ರೆ ಸಾಕು. ಮಹಾರಾಷ್ಟ್ರದಲ್ಲಿ ಹಾಗಿದ್ರೆ ಟ್ರಾಫಿಕ್ ಜಾಮಿಗೆ ಸಮಸ್ಯೆ ಟನಲ್ ರಸ್ತೆ ಪರಿಹಾರ ಅಲ್ಲ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಾ ಇದೆ, ಕರ್ನಾಟಕದ್ದು ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡಬೇಕು ಅನ್ನೋ ಒಂದು ನೇರವಾದಂತಹ ಕೌಂಟರನ್ನು ಕೊಟ್ಟರು. ಜೊತೆಗೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದ್ರೆ ಎಲ್ಲೆಲ್ಲಿ DCM ರೌಂಡ್ಸನ್ನು ಮಾಡಿದ್ರು ಅಲ್ಲೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಬರುವಂತಹ ಸಂದರ್ಭದಲ್ಲಿ ಜಮಾವಣೆಗೊಂಡು ಅವರ ಸ್ವಾಗತದ ರೀತಿಯಲ್ಲಿ ಮುಂದಿನ ಮುಖ್ಯಮಂತ್ರಿ DKಶಿ ಅವರಿಗೆ ಸ್ವಾಗತ ಅನ್ನೋ ರೀತಿಯಲ್ಲಿ ಜೈಕಾರವನ್ನು ಕೂಡ ಕೂಗ್ತಾ ಇದ್ರು. ಅಂದರೆ ಮುಂದಿನ ಮುಖ್ಯಮಂತ್ರಿ ಇವರೇ ಆಗ್ತಾರೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕಡೆ ಅಂದರೆ ರಾಜಾಜಿನಗರ ಇರ್ಬೋದು, ಪೀಣ್ಯ ಇರ್ಬೋದು, ಹಾಗೆ ನೆಟ್ಕಲಪ್ಪ ಸರ್ಕಾರ ಇರ್ಬೋದು, ಬ್ಯಾಟರಾಯನಪುರ ಇರ್ಬೋದು, ಇದು ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಒಂದು ಜೈಕಾರ ಕೇಳಿಬಂತು. ಮುಂದಿನ ಮುಖ್ಯಮಂತ್ರಿ ಅವರು DKಶಿ ಅವರು ಆಗಿರ್ತಾರೆ ಅನ್ನೋ ಒಂದು ಜೈಕಾರ ಕೂಡ ಕೇಳಿ ಬಂತು. ಸೊ ಈಗಲೂ ಕೂಡ ಅವರು ತಮ್ಮ ಸಿಟಿ ರೌಂಡ್ಸನ್ನು ಮುಂದುವರೆಸಿದ್ದಾರೆ. ಟನಲ್ ಕಾಮಗಾರಿ ಬಗ್ಗೆ ತುಂಬಾ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ನಾನು ಈ ಕಾಮಗಾರಿಯನ್ನು ಮಾಡಿಯೇ ತೀರ್ತೀನಿ ಅಂತ ಕಳೆದ 1 ವರ್ಷದಿಂದನೂ ಕೂಡ ಇದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡಿದ್ದಾರೆ. ಕಳೆದ 6-7 ತಿಂಗಳ ಹಿಂದಷ್ಟೇ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇದೇ ವಿಚಾರವಾಗಿ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಒಂದು ಸಭೆಯನ್ನು ನಡೆಸೋ ಮೂಲಕ ಎಲ್ಲ ಇಂಡಸ್ಟ್ರಿಗಳಿಗೆ ಹಾಗೆ ಬೆಂಗಳೂರು ಬಗ್ಗೆ ಆಸಕ್ತಿ ಇರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಆಹ್ವಾನವನ್ನು ಕೊಟ್ಟು ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡ್ಬೋದು ಅಂತಲೂ ಕೂಡ ಚರ್ಚೆಯನ್ನು ಮಾಡಿದರು. ಅವತ್ತು ಫಸ್ಟ್ ಟೈಮ್ ಅವರು ಈ ಟನಲ್ ಕಾಮಗಾರಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅವತ್ತಿಂದನೂ ಕೂಡ ಅವರು ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು, ಸಾಕಷ್ಟು ಪೇಪರ್ ವರ್ಕ್ಗಳನ್ನು ತೋರಿಸ್ಕೊಂಡು ಬರ್ತಾನೆ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ.
ಸ್ಮಿತಾ, ಇವತ್ತು ರಸ್ತೆ ಕಾಮಗಾರಿ ವೀಕ್ಷಣೆಗೆ DCM DKC ಅವರು ತುಂಬ ಉತ್ಸಾಹದಲ್ಲಿ ಬಂದಿದ್ರು. ಭಾನುವಾರದ ರಜೆಯನ್ನು ಕೂಡ ಲೆಕ್ಕಿಸದೆ ತಮ್ಮ ಅಧಿಕಾರಿಗಳ ತಂಡದೊಂದಿಗೆ ಸರಿಯಾಗಿ 12 ಗಂಟೆಯಿಂದ ಸಿಟಿ ರೌಂಡ್ಸನ್ನು ಕೈಗೊಂಡ್ರು. ರಾಜಾಜಿನಗರದಿಂದ ಆರಂಭವಾಗಿ ಇದೀಗ ಬ್ಯಾಟರಾಯನಪುರದ ತನಕ ಅವರ ಒಂದು ಸಿಟಿ ರೌಂಡ್ಸ್ ಮುಂದುವರೆದಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಅವರು ನಮಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಟನಲ್ ರಸ್ತೆ ಬಗ್ಗೆ ಕೇಂದ್ರ ಸಚಿವರು ಯಾಕೆ ಕಮೆಂಟ್ ಮಾಡಬೇಕು, ಅವರ ಕೆಲಸ ಏನಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅದರ ಬಗ್ಗೆ ನೋಡಿಕೊಂಡ್ರೆ ಸಾಕು. ಮಹಾರಾಷ್ಟ್ರದಲ್ಲಿ ಹಾಗಿದ್ರೆ ಟ್ರಾಫಿಕ್ ಜಾಮಿಗೆ ಸಮಸ್ಯೆ ಟನಲ್ ರಸ್ತೆ ಪರಿಹಾರ ಅಲ್ಲ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಾ ಇದೆ, ಕರ್ನಾಟಕದ್ದು ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡಬೇಕು ಅನ್ನೋ ಒಂದು ನೇರವಾದಂತಹ ಕೌಂಟರನ್ನು ಕೊಟ್ಟರು. ಜೊತೆಗೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದ್ರೆ ಎಲ್ಲೆಲ್ಲಿ DCM ರೌಂಡ್ಸನ್ನು ಮಾಡಿದ್ರು ಅಲ್ಲೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಬರುವಂತಹ ಸಂದರ್ಭದಲ್ಲಿ ಜಮಾವಣೆಗೊಂಡು ಅವರ ಸ್ವಾಗತದ ರೀತಿಯಲ್ಲಿ ಮುಂದಿನ ಮುಖ್ಯಮಂತ್ರಿ DKC ಅವರಿಗೆ ಸ್ವಾಗತ ಅನ್ನೋ ರೀತಿಯಲ್ಲಿ ಜೈಕಾರವನ್ನು ಕೂಡ ಕೂಗ್ತಾ ಇದ್ರು. ಅಂದರೆ ಮುಂದಿನ ಮುಖ್ಯಮಂತ್ರಿ ಇವರೇ ಆಗ್ತಾರೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕಡೆ ಅಂದರೆ ರಾಜಾಜಿನಗರ ಇರ್ಬೋದು, ಪೀಣ್ಯ ಇರ್ಬೋದು, ಹಾಗೆ ನೆಟ್ಕಲಪ್ಪ ಸರ್ಕಲ್ ಇರ್ಬೋದು, ಬ್ಯಾಟರಾಯನಪುರ ಇರ್ಬೋದು, ಇದು ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಒಂದು ಜೈಕಾರ ಕೇಳಿಬಂತು. ಮುಂದಿನ ಮುಖ್ಯಮಂತ್ರಿ ಅವರು DKC ಅವರು ಆಗಿರ್ತಾರೆ ಅನ್ನೋ ಒಂದು ಜೈಕಾರ ಕೂಡ ಕೇಳಿ ಬಂತು. ಸೊ ಈಗಲೂ ಕೂಡ ಅವರು ತಮ್ಮ ಸಿಟಿ ರೌಂಡ್ಸನ್ನ ಮುಂದುವರೆಸಿದ್ದಾರೆ. ಟನಲ್ ಕಾಮಗಾರಿ ಬಗ್ಗೆ ತುಂಬಾ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ನಾನು ಈ ಕಾಮಗಾರಿಯನ್ನು ಮಾಡಿಯೇ ತೀರ್ತೀನಿ ಅಂತ ಕಳೆದ 1 ವರ್ಷದಿಂದನೂ ಕೂಡ ಇದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡಿದ್ದಾರೆ. ಕಳೆದ 6-7 ತಿಂಗಳ ಹಿಂದಷ್ಟೇ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇದೇ ವಿಚಾರವಾಗಿ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಒಂದು ಸಭೆಯನ್ನು ನಡೆಸೋ ಮೂಲಕ ಎಲ್ಲ ಇಂಡಸ್ಟ್ರಿಗಳಿಗೆ ಹಾಗೆ ಬೆಂಗಳೂರು ಬಗ್ಗೆ ಆಸಕ್ತಿ ಇರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಆಹ್ವಾನವನ್ನು ಕೊಟ್ಟು ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡ್ಬೋದು ಅಂತಲೂ ಕೂಡ ಚರ್ಚೆಯನ್ನು ಮಾಡಿದರು. ಅವತ್ತೇ ಫಸ್ಟ್ ಟೈಮ್ ಅವರು ಈ ಟನಲ್ ಕಾಮಗಾರಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅವತ್ತಿಂದನೂ ಕೂಡ ಅವರು ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು, ಸಾಕಷ್ಟು ಪೇಪರ್ ವರ್ಕ್ಗಳನ್ನು ತೋರಿಸ್ಕೊಂಡು ಬರ್ತಾನೆ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಸ್ಮಿತಾ, ಇವತ್ತು ರಸ್ತೆ ಕಾಮಗಾರಿ ವೀಕ್ಷಣೆಗೆ DCM DKC ಅವರು ತುಂಬ ಉತ್ಸಾಹದಲ್ಲಿ ಬಂದಿದ್ರು. ಭಾನುವಾರದ ರಜೆಯನ್ನು ಕೂಡ ಲೆಕ್ಕಿಸದೆ ತಮ್ಮ ಅಧಿಕಾರಿಗಳ ತಂಡದೊಂದಿಗೆ ಸರಿಯಾಗಿ 12 ಗಂಟೆಯಿಂದ ಸಿಟಿ ರೌಂಡ್ಸನ್ನು ಕೈಗೊಂಡ್ರು. ರಾಜಾಜಿನಗರದಿಂದ ಆರಂಭವಾಗಿ ಇದೀಗ ಬ್ಯಾಟರಾಯನಪುರದ ತನಕ ಅವರ ಒಂದು ಸಿಟಿ ರೌಂಡ್ಸ್ ಮುಂದುವರೆದಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಅವರು ನಮಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಟನಲ್ ರಸ್ತೆ ಬಗ್ಗೆ ಕೇಂದ್ರ ಸಚಿವರು ಯಾಕೆ ಕಮೆಂಟ್ ಮಾಡಬೇಕು, ಅವರ ಕೆಲಸ ಏನಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅದರ ಬಗ್ಗೆ ನೋಡಿಕೊಂಡ್ರೆ ಸಾಕು. ಮಹಾರಾಷ್ಟ್ರದಲ್ಲಿ ಹಾಗಿದ್ರೆ ಟ್ರಾಫಿಕ್ ಜಾಮಿಗೆ ಸಮಸ್ಯೆ ಟನಲ್ ರಸ್ತೆ ಪರಿಹಾರ ಅಲ್ಲ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಾ ಇದೆ, ಕರ್ನಾಟಕದ್ದು ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡಬೇಕು ಅನ್ನೋ ಒಂದು ನೇರವಾದಂತಹ ಕೌಂಟರನ್ನು ಕೊಟ್ಟರು. ಜೊತೆಗೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದ್ರೆ ಎಲ್ಲೆಲ್ಲಿ DCM ರೌಂಡ್ಸನ್ನು ಮಾಡಿದ್ರು ಅಲ್ಲೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಬರುವಂತಹ ಸಂದರ್ಭದಲ್ಲಿ ಜಮಾವಣೆಗೊಂಡು ಅವರ ಸ್ವಾಗತದ ರೀತಿಯಲ್ಲಿ ಮುಂದಿನ ಮುಖ್ಯಮಂತ್ರಿ DKC ಅವರಿಗೆ ಸ್ವಾಗತ ಅನ್ನೋ ರೀತಿಯಲ್ಲಿ ಜೈಕಾರವನ್ನು ಕೂಡ ಕೂಗ್ತಾ ಇದ್ರು. ಅಂದರೆ ಮುಂದಿನ ಮುಖ್ಯಮಂತ್ರಿ ಇವರೇ ಆಗ್ತಾರೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕಡೆ ಅಂದರೆ ರಾಜಾಜಿನಗರ ಇರ್ಬೋದು, ಪೀಣ್ಯ ಇರ್ಬೋದು, ಹಾಗೆ ನೆಟ್ಕಲಪ್ಪ ಸರ್ಕಲ್ ಇರ್ಬೋದು, ಬ್ಯಾಟರಾಯನಪುರ ಇರ್ಬೋದು, ಇದು ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಒಂದು ಜೈಕಾರ ಕೇಳಿಬಂತು. ಮುಂದಿನ ಮುಖ್ಯಮಂತ್ರಿ ಅವರು DKC ಅವರು ಆಗಿರ್ತಾರೆ ಅನ್ನೋ ಒಂದು ಜೈಕಾರ ಕೂಡ ಕೇಳಿ ಬಂತು. ಸೊ ಈಗಲೂ ಕೂಡ ಅವರು ತಮ್ಮ ಸಿಟಿ ರೌಂಡ್ಸನ್ನ ಮುಂದುವರೆಸಿದ್ದಾರೆ. ಟನಲ್ ಕಾಮಗಾರಿ ಬಗ್ಗೆ ತುಂಬಾ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ನಾನು ಈ ಕಾಮಗಾರಿಯನ್ನು ಮಾಡಿಯೇ ತೀರ್ತೀನಿ ಅಂತ ಕಳೆದ 1 ವರ್ಷದಿಂದನೂ ಕೂಡ ಇದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡಿದ್ದಾರೆ. ಕಳೆದ 6-7 ತಿಂಗಳ ಹಿಂದಷ್ಟೇ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇದೇ ವಿಚಾರವಾಗಿ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಒಂದು ಸಭೆಯನ್ನು ನಡೆಸೋ ಮೂಲಕ ಎಲ್ಲ ಇಂಡಸ್ಟ್ರಿಗಳಿಗೆ ಹಾಗೆ ಬೆಂಗಳೂರು ಬಗ್ಗೆ ಆಸಕ್ತಿ ಇರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಆಹ್ವಾನವನ್ನು ಕೊಟ್ಟು ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡ್ಬೋದು ಅಂತಲೂ ಕೂಡ ಚರ್ಚೆಯನ್ನು ಮಾಡಿದರು. ಅವತ್ತೇ ಫಸ್ಟ್ ಟೈಮ್ ಅವರು ಈ ಟನಲ್ ಕಾಮಗಾರಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅವತ್ತಿಂದನೂ ಕೂಡ ಅವರು ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು, ಸಾಕಷ್ಟು ಪೇಪರ್ ವರ್ಕ್ಗಳನ್ನು ತೋರಿಸ್ಕೊಂಡು ಬರ್ತಾನೆ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ.